ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಬ್ಲಾಗು ಕರೆಕ್ಟಾಗಿ ಬ್ಲಾಗ್ ಮಾಡಿಲ್ಲ. ಸೊ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ಹಾಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಟುಡೇ ಐ ಆಮ್ ಫೈನ್. ಸೊ ಈ ಥರ ಔಟ್ಲುಕ್ ಹಾಕಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಸೊ ಹೇಗಿದ್ದೀರಾ ಎಲ್ಲರೂ? ಹಾಗೆ ನನ್ನ ಡೈಲಿ ಬ್ಲಾಗ್ಸ್ ಹೇಗೆ ಬರ್ತಿದೆ? ಸೊ ನನಗೆ ಚೆನ್ನಾಗಿರೋ ರೆಸ್ಪಾನ್ಸ್ ಬರ್ತಿದೆ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀನಿ. ಸೊ ಇವಾಗ ಏನಂದರೆ ಸೀನು ನಮ್ಮ ಮನೇಲಿ ಇವಾಗ ಬಂದೆ, ನಾಷ್ಟನೂ ಮಾಡಿಲ್ಲ. ಸೊ ಹೋಗಿ ನಾಷ್ಟ ಮಾಡಿ ತೋರಿಸ್ತೀನಿ ಏನಿದೆ ನಮ್ಮ ಮನೇಲಿ ಅಂತ. ಗುಡ್ ಮಾರ್ನಿಂಗ್. ಬೆಡ್ ಕ್ಲೀನ್ ಮಾಡಬೇಕು. ನನ್ನ ಕೆಲಸ ಇರೋದು ಬೆಡ್ ಕ್ಲೀನ್ ಮಾಡೋದು, ನಮ್ಮ ಮಕ್ಕನ ಕೆಲಸ ಇರೋದು ಕಸ ಗುಡಿಸೋದು. ಅದಕ್ಕೆ ಇವಾಗ ನಾನು ಬೆಡ್ ಕ್ಲೀನ್ ಮಾಡಿಬಿಟ್ಟು ಕುತ್ಕೊಂಡು ಅಮೆಝಾನಲ್ಲಿ ಯಾವುದೋ ಮೂವಿ ಬಿಟ್ಟಿದ್ದಾರಂತೆ. ಯಾವ ಮೂವಿ ತೇಜು? ನೀನು ಯಾವುದು ನೋಡಲ್ಲ, ನಿನ್ಗೆ ಯಾವ ಮೂವಿನೂ ಅರ್ಥ ಆಗಲ್ಲ. ನಾನು ನೋಡ್ತೀನಿ ಅದೇ ನೀನು ಹೊಟ್ಟೆ ಉರಿ ಆಯ್ತು ಸರಿ. ಬೆಡ್ ಕ್ಲೀನ್ ಮಾಡೋದ್ನೆಲ್ಲ ಯಾಕೆ ತೋರಿಸ್ಬೇಕು ಯೂಟ್ಯೂಬಲ್ಲಿ? ನನ್ನ ಕ್ವಶನ್ ಇದು. ಯಾಕಂದ್ರೆ ನಾನು ಡೈಲಿ ವ್ಲಾಗ್ ಮಾಡ್ತೀನಿ. ಡೈಲಿ ವ್ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ಬೇಕು. ಮತ್ತೆ ಬಾತ್ರೂಮ್ಗೆ ಹೋಗೋದು ಯಾಕೆ ತೋರಿಸಲ್ಲ? ಅಲ್ಲ, ನಂದೊಂದು ಕ್ವಶನ್ ಆನ್ಸರ್ ಮಾಡಿ ಮೇಡಮ್ ಪ್ಲೀಸ್. ಅಲ್ಲ, ಯಾವತ್ತು ಹಿಂಗೆ ಕೂದಲು ಬಿಟ್ಕೊಂಡಿರಲ್ವಲ್ಲ ಮನೇಲಿ, ಇವತ್ತೇ ಹಿಂಗೆ ಕೂದಲು ಬಿಟ್ಕೊಂಡಿದ್ಯಾ ಅನ್ನೋದು ಕೇಳ್ಬೋದಾ? ತಲೆ ಸ್ನಾನ ಮಾಡಿದಾಗ ನೀನು ಯಾವತ್ತೂ ಬಿಟ್ಟಿರಲ್ಲ, ಮೇಲ್ ಕಟ್ಟಿರ್ತೀಯ. ಇಲ್ಲ, ಇವತ್ತು ತಲೆ ಸ್ನಾನ ಮಾಡಿದೀನಿ, ಒಂದು ಸ್ವಲ್ಪ ಹೊಸದಾಗಿ ಕಾಣಿಸ್ಬೇಕಲ್ಲ. ಏನು ಹೊಸದಾಗಿಲ್ಲ ನಿಂದು. ಇದು 5:30 6 ಗಂಟೆ. ಸೊ ನಮ್ಮನೆ ಹತ್ರ ಮೋಡ ನೋಡಿ ಎಷ್ಟಿಂದ ಕಾಣಿಸ್ತಿದೆ ಅಲ್ಲ. ಸೊ ನಾನು ಬೆಡ್ನ ಅರೇಂಜ್ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಇದು. ನಮ್ಮ ಅಕ್ಕನ ಕೆಲಸ ಇಲ್ಲೆಲ್ಲ ಗಲೀಜು ಬಿದ್ದಿದೆ, ಅದನ್ನೆಲ್ಲ ಅವ್ಳು ಕಸ ಗುಡಿಸ್ಬೇಕು. ಸೊ ಅದಕ್ಕೆ ನಾನು ಇದನ್ನು ನೀಟಾಗಿ ಬೆಡ್ನ ಹಾಕಬೇಕು. ಬೆಡ್ ಅರೇಂಜ್ ಮಾಡ್ತಾಯಿದ್ದೀನಿ. ಬೆಡ್ ಅರೇಂಜ್ ಮಾಡಿ ನಾನು ಇದು ಮಾಡಬೇಕು, ಲೈಕ್ ಇದನ್ನು ಸೆಟಪ್ ಮಾಡಬೇಕು. ಇವೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇಷ್ಟೇ ನನ್ನ ಕೆಲಸ ಇರೋದು. ಅವಳ ಕೆಲಸ ಕಸ ಗುಡಿಸ್ಬೇಕು. ನೋಡಿ ಗೈಸ್, ಅವಳು ನೀಟಾಗಿ ಕಸ ಗುಡಿಸೋ. ನೀಟಾಗಿ ಕಸ ಗುಡಿಸೋಯ್ತಾ? ನೀಟ್ ಅಂದರೆ ನೀನು ಅಂದರೆ ನೀಟಾಗಿರಬೇಕು. ಯಾಕೆ ನೀನು ಲಿಬ್ಬಮ್ನ ಬಿಸಾಕಿದ್ಯಾ? ನಂಗೆ ಲಿಬ್ಬಮ್ ಬೇಡ. ಸೊ ಗೈಸ್, ಇವಾಗ ನಾವು ನಮ್ಮಮ್ಮ ಹಾಲು ತೊಗೊಂಬಂದರು, ಹೋಗ್ತಾಯಿದ್ವಿ. ಸೊ ಈ ಬಟ್ಟೆನ ನಿಮಗೆ ತೋರಿಸ್ಬೇಕಿತ್ತು. ಈ ಬಟ್ಟೆ ಏನಿತ್ತು ನಮ್ಮ ಮಕ್ಕಳು ಕೇಳ್ಕೊತೆ ನೋಡಿ. ಇದು ನನ್ನ ಬಟ್ಟೆ, ಇದು ನಮ್ಮ ಅಕ್ಕನ ಬಟ್ಟೆ. ನೋಡಿ ನಮ್ಗೆ ಎಷ್ಟು ಲೂಸ್ ಆಗ್ತಿದೆ. ಈ ಥರ ಮ್ಯಾಚ್ ಮಾಡ್ಕೊಂಡಿದ್ವಿ. ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ನಾವು. ಇಟ್ಕೋ. ಇವಾಗ ಹಾಲು ತರಬೇಕು. ಹಾಲು ತೊಗೊಂಬಂದು ನಮ್ಮ ಅಮ್ಮ ಹತ್ರ ಟೀ ಮಾಡಿಸ್ಕೊತೀವಿ. ಇವಾಗ ಹಾಲು ತೊಗೊಂಡು ನಿಪ್ಪಟ್ಟು ಮಸಾಲ ತರಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕಂಗೆ ನಿಪ್ಪಟ್ಟು ಮಸಾಲ ಇಷ್ಟ, ಅದಕ್ಕೆ ನಿಪ್ಪಟ್ಟು ಮಸಾಲ ತೊಗೊತಿದ್ವಿ. ನಮ್ಮ ಅಕ್ಕಂಗೆ ನಾನು ಇದು ಸ್ವೀಟ್ ಕೊಡ್ತೀನಿ. ತೇಜು ಅಲ್ಲ ಗೈಸ್, ನಾವು ಇವಾಗ ನಿಪ್ಪಟ್ಟು ವಿತ್ ಬೇಲ್ ಮಸಾಲ ತಂದಿದ್ದೀವಿ. ಸೊ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿಲ್ಲ ಅಲ್ವಾ? ಚೆನ್ನಾಗಿತ್ತು. ಖಾರ ಕಡಿಮೆ ಆಗ್ತದೆ ನಿಮ್ಮ ಕಡೆ. ಚೆನ್ನಾಗಿದೆ ಅಲ್ವಾ? ಮತ್ತೆ ಕರ್ ನಮ್ಮ ಲಡ್ಡುಗೆ ಇವಾಗ ಟೈಮ್ ಬಂದು 8:30 ಆಗ್ತಿದೆ. ಈಗ ನಮ್ಮ ಲಡ್ಡು ಊಟ ಮಾಡಿಸ್ತೀವಿ. 8:30 ಆಗ್ತಿದೆ. ಸೊ ಡೈಲಿ ಬ್ಲಾಗ್ ಆಫ್ ಕರ್. ಡೈಲಿ ಊಟ ಮಾಡಿಸ್ತೀವಿ ನಮ್ಮ ಲಡ್ಡುಗೆ. 4 ಇಯರ್ಸಿಂದ ನಮ್ಮ ಲಡ್ಡುಗೆ ನಾನೇ ಊಟ ಮಾಡಿಸ್ತೀನಿ. ನಮ್ಮ ಲಡ್ಡು ನೀನು ಒಬ್ಳೇನಾ? ನಮ್ಮ ಅಕ್ಕನೂ ತಿನ್ನಿಸ್ತಾಳೆ, ಅದೇ ಜಾಸ್ತಿ ತಿನ್ಸೋದು ನಾನೇ. ಯಾಕಂದರೆ ನಮ್ಮ ಲಡ್ಡು ನನ್ನ ಕೈಲಿ ಊಟನೇ ತಿನ್ನೋದು. ಯಾರು ಸುಳ್ಳು ಹೇಳ್ತೀಯೇ? ಎಲ್ಲ ನನ್ನ ಕೈಲೂ ತಿಂತಾಳೆ. ನಮ್ಮ ಅಕ್ಕನ ಕೈಗಿಂತ ಜಾಸ್ತಿ ತಿನ್ಸೋದು ಯಾರು? ನಾನು. ಮನ್ಸ್ಬಿಟ್ಟು ಹೇಳು, ನಾನು ತಿನ್ಸೋದು. ಸರಿ, ಇವಾಗ ಬಾಯ್ ಅಂತ ಹೇಳ್ಬಿಡು ಎಲ್ಲರಿಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೆಕ್ಸ್ಟ್ ಟೈಮ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಟೈಮ್ ಅಲ್ಲ, ಡೈಲಿ ಬ್ಲಾಗ್ ಮಾಡ್ತೀನಿ. ಬಾಯ್.
ಬಾಯ್.